ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಸಂವಿಧಾನ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ವಕ್ಫ್ ವಿರೋಧಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಪ್ರತಿಭಟನೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ಹಿಂದೂ ಕಾರ್ಯಕರ್ತರು. ಮಹಾನಗರದ ಹುಬ್ಬಳ್ಳಿಯಲ್ಲಿ ರಸ್ತಾ ರೋಕೋ ಚಳುವಳಿ, ನಮ್ಮ ಆಸ್ತಿ ನಮ್ಮ ಹಕ್ಕು ಅಭಿಯಾನದಡಿ ಪ್ರತಿಭಟನೆ. ಹೌದು, ಮಹಾನಗರ ಹುಬ್ಬಳ್ಳಿಯಲ್ಲಿ ವಕ್ಫ್ನಿಂದ ರೈತರ ಜಮೀನು, ಮಠ ಮಂದಿರಗಳ ಆಸ್ತಿ, ಹಿಂದೂ ರುದ್ರಭೂಮಿ ಸೇರಿದಂತೆ ಸರ್ಕಾರಿ ಜಮೀನುಗಳನ್ನು ಕಬಳಿಸಿದ್ದನ್ನು ವಿರೋಧಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಕಾರ್ಯಕರ್ತರಿಂದ ರಸ್ತಾ ರೋಕೋ ಚಳುವಳಿ ನಡೆಯಿತು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಹಿಂದೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಮಹಾನಗರದ ಬೈರಿ ದೇವರಕೊಪ್ಪ, ವಿದ್ಯಾನಗರ, ಅಕ್ಷಯ್ ಪಾರ್ಕ್ ಸರ್ಕಲ್, ಹಿಂಡಿ ಪಂಪ ಸರ್ಕಲ್, ಪಂಕಾಪುರ ಚೌಕ್, ಗದಗ ರೋಡ್ ಹಾಗೂ ಕೇಶವಾಪುರ ಸರ್ವೋದಯ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಯಿತು. ಸಂವಿಧಾನ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಸಂವಿಧಾನ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ತೊಲಗಿಸೆ ತೊಲಗಿಸೆ ವಕ್ಫ್ ತೊಲಗಿಸಿ ತೊಲಗಿಸೆ ತೊಲಗಿಸೆ ವಕ್ಫ್ ತೊಲಗಿಸಿ. ಇವತ್ತಿನ ರಾಜ್ಯ ಸರ್ಕಾರ ಅಕ್ರಮವಾಗಿ ವಕ್ಫ್ ಕಾಯ್ದೆಯನ್ನು ಜಾರಿಗೊಳಿಸಿ ರೈತರ ಹಿಂದೂ ರುದ್ರಭೂಮಿ, ಮಠಮಾನ್ಯಗಳ ಮಂದಿರಗಳ ಭೂಮಿಯನ್ನು ಅಕ್ರಮವಾಗಿ ವಕ್ಫ್ಗೆ ವರ್ಗಾಯಿಸ್ತಿದೆ. ಅದು ಸಂಪೂರ್ಣ ಸಂವಿಧಾನ ವಿರೋಧಿ. ಇವ್ರ ನಾಯಕರು ಪ್ರಕಾರ 24 ವರ್ಷ ಕೈಯಾಗ ಸಂವಿಧಾನದ ಬುಕ್ ಇಟ್ಕೊಂಡು ಅಡ್ಡಾಡ್ತಾರೆ. ಸಂವಿಧಾನ ಅಂದ್ರೆ ಏನೋ ಗೊತ್ತಿಲ್ಲ, ಪರರ ಆಸ್ತಿಯನ್ನು ಕಸ್ಕೊಳ್ಳೋದು, ಅಧಿಕಾರ ಇಲ್ಲದೆ ಅದನ್ನು ನಮ್ದು ಅಂತ ಹೇಳುವಂಥದ್ದು ಸಂವಿಧಾನ ವಿರೋಧಿ ಅನ್ನೋದು ಅಷ್ಟು ಬೇಸಿಕ್ನು ಗೊತ್ತಿಲ್ಲ ರಾಜ್ಯ ಸರ್ಕಾರಕ್ಕೆ. ಅಂತ ಸಂವಿಧಾನ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಹಾಕ್ತಾ ಇದ್ದೀವಿ. ಇದು ಇಷ್ಟಕ್ಕೆ ಕೊನೆಗೊಳ್ಳಬೇಕು. ಈಗೇನೋ ನೋಟಿಸ್ ಕೊಟ್ಟ ಇದನ್ನು ಆದೇಶ ಹಿಂಪಡ್ಕೊಂಡಾರ. ಬಟ್ ಎಲೆಕ್ಷನ್ ಮುಗಿಯುವವರೆಗೂ, ಮಹಾರಾಷ್ಟ್ರ ಎಲೆಕ್ಷನ್ ಐತಂತ ಹೇಳಿ ತಡೆ ಹಿಡ್ದಾರ. ಎಲೆಕ್ಷನ್ ಮುಗಿತಂದ್ರೆ ಡೆಫಿನೆಟ್ಲಿ ಮತ್ತೆ ಅದನ್ನು ಶುರು ಮಾಡ್ತಾರೆ, ರೈತರ ಭೂಮಿ ಕನ್ನ ಹಾಕ್ತಾರೆ. ಇಲ್ಲಿಗೆ ಮುಗಿಸಿದ್ರೆ ಸಿದ್ದರಾಮಯ್ಯ ಅವ್ರಿಗೆ ನೇರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಲ್ಲಿಗೆ ಇದನ್ನು ಮುಗಿಸಿದ್ರೆ ಇದು ಶಾಂತ ಆಗ್ತೈತಿ. ಇಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ನಿಮಗೆ ಕುರ್ಚಿಗೆ ಧಕ್ಕೆ ಬರುವಂಥ ಪರಿಸ್ಥಿತಿ ಬರ್ಬೋದು. ರಾಜಕೀಯ ಕೊನೆ ಘಟ್ಟ ಒಳಗೆ ನೀವು ಇದ್ದೀರಿ. ಒಳ್ಳೆ 4 ಕೆಲಸ ಮಾಡ್ರಿ, ರಿಟೈರ್ಮೆಂಟ್ ಆಗ್ರಿ ಸಿದ್ದರಾಮಯ್ಯ ಅವರೇ. ರೈತರ ತಂಟೆಗೆ ಬರ್ಲಿಕ್ಕೆ ಹೋಗ್ಬೇಡ್ರಿ. बोलो भारत माता की